अनपायं मुक्त्युपायं विनायं बृहदमहममेजं ध्येयमाम्नाजगेयं सदजमसदजेयं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगत् जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभावि भूमिबलये यस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादिसाधनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं ಶ್ರೇಯಃ. ಈಗ ನೆನೆ ದಿವಸ ನಾವು ಈ ಸರ್ವ ವೇದಾಂತ ಪ್ರತ್ಯಯಾಧಿಕರಣದ ಗುರುವರ್ಥ ದೀಪಿಕಾ ಭಾಗ ನಾವು ಕೇಳಿದೀವಿ. ಈಗ ತತ್ವಪ್ರಕಾಶಿಕಾ ಗುರುವರ್ಥ ದೀಪಿಕಾದಲ್ಲಿ ಕೆಲವು ವಿಷಯ ಹೇಳಿದ್ದಾರೆ. ಅಲ್ಲಿ ವಾದಿರಾಜರು ಯಾವ ವಿಷಯ ತಿಳಿಸಿದ್ದಾರೆ, ಜಯತೀರ್ಥರು ಅಲ್ಲಿ ನಮಗೆ ಸರ್ವವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಏನು ವಿಚಾರವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲೂ ಈ ತತ್ವಪ್ರಕಾಶಿಕಾ ಭಾಗದಲ್ಲಿ ಏನು ಹೇಳಿದ್ದಾರೆ ಈ ಅಧಿಕರಣದಲ್ಲಿ, ಮತ್ತೆ ಭಾಷ್ಯದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ, ಆ ವಿಷಯಗಳನ್ನೆಲ್ಲ ನಮಗೆ ತಿಳಿದೇನೆ ನಮಗೆ ಈ ವಿಷಯ ಮುಂದಕ್ಕೆ ಸರಿಯಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗಲ್ಲ. ಸುಧಾ ಓದ್ದಾಗ ಗೊತ್ತಾಗತ್ತೆ. ಅದು ಅಲ್ಲಿವರೆಗೂ ಇನ್ನು ಬೇಕಾದಷ್ಟು ವಿಷಯಗಳಿದೆ. ಅದೇನು ಅಂತ ನೋಡೋಣ. ಅದರಲ್ಲಿ ಕ್ರಮವಾಗಿ ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ ಈಗ ತತ್ವಪ್ರಕಾಶಿಕಾದಲ್ಲಿ ಬರ್ತಾ ಮೊದಲಿಗೆ ಈ ಪಾದದಲ್ಲಿ ಉಪಾಸನಾ ಪಾದದಲ್ಲಿ ಏನ್ ಹೇಳ್ತಾರೆ ಅಂತ ಬರ್ತಾ, ಎಲ್ಲ ಶಾಖೆಗಳನ್ನ ತಿಳ್ಕೊಳ್ಬೇಕು, ಸರ್ವ ಪರಿಜ್ಞಾನ ಬೇಕು ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ? ಅದಕ್ಕೆ ಉಪಾಸನೆ ಮಾಡ್ಬೇಕು. ಉಪಾಸನೆ 2 ತರ ಇದೆ. ಎಲ್ಲಾ ಶಾಸ್ತ್ರಗಳ ಅಭ್ಯಾಸ ಮಾಡ್ಬೇಕು ಅಂತ ಬಂತು. ಎಲ್ಲಾ ಶಾಸ್ತ್ರ ಅನ್ನೋದ್ರಲ್ಲಿ ಒಂದು ಒತ್ತು ಕೊಡ್ತಾರೆ. ಸಮಸ್ತ ಸಚ್ಚಾಸ್ತ್ರಾಭ್ಯಾಸ ಅಂತ ಹಾಕೊಬೇಕಂತೆ. ನಮ್ಗೆ ಎಲ್ಲಾ ಶಾಸ್ತ್ರ ಅಂದ್ರೆ ಒಳ್ಳೇದು ಅಂತಾನೆ ನಮ್ ತಲೆ ಇರುತ್ತೆ. ಅದಕ್ಕೆ ಸತ್ ಅಂತ ಏನು ಪದ ಹಾಕೊಳ್ದೇನು ನಮ್ಗೆ ಅದು ಅರ್ಥ ಆಗ್ತಾ ಇರುತ್ತೆ. ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕು ಅಂತಿಲ್ಲ. ಒಳ್ಳೆ ದೇವರು ಅಂತ ಏನ್ ಹೇಳೋದು? ದೇವರೆಲ್ಲ ಒಳ್ಳೆಯವರೇ ಆಗಿರ್ತಾನೆ. ಒಳ್ಳೆ ದೇವರು, ಒಳ್ಳೆ ಗುರುಗಳು ಅಂತ ಹೇಳ್ತೀವಿ. ಇಲ್ಲ ಗುರುಗಳು ಕೆಟ್ಟ ಗುರುಗಳು ಇರ್ತಾರೆ, ಅದನ್ನ ಬೇರ್ಪಡಿಸ್ಲಿಕ್ಕೆ ಒಳ್ಳೆ ಗುರುಗಳು ಅಂತ. ಅದೇ ದೇವತೆಗಳಲ್ಲಿ ಹೇಗೆ? ಅವರೆಲ್ಲ ಒಳ್ಳೆ ದೇವತೆಗಳೇ ತಾನೆ. ದೇವರಲ್ಲಂತೂ ಒಳ್ಳೆ ದೇವರು ಅಂತ ಏನ್ ಹೇಳೋದು? ಅಂದ್ರೆ ಕೆಲವು ಸಲಿ ಭ್ರಮೆ ಬರ್ಲಿಕ್ಕೆ ಅವಕಾಶ ಇದೆ.
ಯಾರನ್ನೋ ದೇವತೆ ಅನ್ಕೊಂಡು ಅವರೆಲ್ಲ ತಪ್ಪು ನಮ್ಗೆ ಇದು ಕೆಟ್ಟದ್ದನ್ನ ಮಾಡ್ತಾರೆ, ಹಾಗಾಗಿ ಆ ತರ ಅಲ್ಲ ಅಂತ ತಿಳಿಸ್ಲಿಕ್ಕೆ ಒಳ್ಳೇದು ಅಂತ ಹಾಕೋತಿರತ್ತೆ. ಒಳ್ಳೆತನ ಅಂತ ಹಾಕ್ತಾರೆ ಅಂದ್ರೆ ಯಾರೋ ಕೆಟ್ಟವ್ರು ಇದಾರೆ ಅಂತ ಅರ್ಥ. ಅದಕ್ಕೋಸ್ಕರ ಅವರೆಲ್ಲ ಇವ್ರು ಒಳ್ಳೆಯವರು ಅಂತ ತಿಳಿಸ್ಲಿಕ್ಕೆ ಒಳ್ಳೆಯವರು ಅಂತ ಹೇಳೋದು. ಇಲ್ಲಿ ಶಾಸ್ತ್ರಗಳಲ್ಲೂ ಕೆಟ್ಟ ಶಾಸ್ತ್ರ ಒಳ್ಳೆ ಶಾಸ್ತ್ರ ಅಂತಿದೆ, ಕೆಟ್ಟ ಶಾಸ್ತ್ರಗಳು ಇದೆ. ದೇವರ ಬಗ್ಗೆನೆ ದೇವರ ವಿರುದ್ಧವಾಗಿ ಹೇಳುವಂತ ಶಾಸ್ತ್ರಗಳೆಲ್ಲ ಕೆಟ್ಟ ಶಾಸ್ತ್ರ ಅಂತಾನೆ, ಅಸತ್ ಶಾಸ್ತ್ರ ಅಂತ ಕರಿತೀವಿ. ಸತ್ ಶಾಸ್ತ್ರ, ಒಳ್ಳೆ ಶಾಸ್ತ್ರಕ್ಕೆ ಸತ್ ಶಾಸ್ತ್ರ ಅಂತ. ಹಾಗಾದ್ರೆ ಎಲ್ಲಾ ಒಳ್ಳೆ ಶಾಸ್ತ್ರಗಳ ಅಭ್ಯಾಸ ಮಾಡೋದು ಅದು ಒಂದ್ ರೀತಿ ಧ್ಯಾನ, ಒಂದ್ ರೀತಿ ಉಪಾಸನೆ. ಈ ಉಪಾಸನೆ ಏನಿದೆಯಲ್ಲ, ಇದು ಏನು ಎಲ್ಲಾ ಶಾಸ್ತ್ರಗಳ ಅಭ್ಯಾಸ ಮಾಡೋದು ಅಂದ್ರೆ ಏನು, ಅದು ಇಲ್ಲಿ ವಿವರಣೆ ಮಾಡ್ಲಿಲ್ಲ ಈ ಸರ್ವವೇದಾಂತ ಪ್ರತ್ಯಾಧಿಕರಣದಲ್ಲಿ. ಹಿಂದಕ್ ಬರ್ತಾ ಎಲ್ಲಾ ಶಾಸ್ತ್ರಗಳ ಅಭ್ಯಾಸ ಮಾಡಿ, ಏನು ಅಭ್ಯಾಸ ಮಾಡೋದಂದ್ರೆ ಏನು, ಅದಕ್ಕೆ ಶ್ರವಣ ಮನನ ಅಂತ ಎರಡು ಕೊಡ್ತಾರೆ. ಯಾಮಾಹು ಶ್ರವಣ ಮನನೇ ಇತಿ. ಸಕಲ ಸಚ್ಚಾಸ್ತ್ರಗಳ ಅಭ್ಯಾಸ ಮಾಡೋದು ಅಂದ್ರೇನು, ಕೇಳ್ತಾ ಇರೋದು, ಮನನ ಮಾಡ್ತಾ ಇರೋದು ಅಂತ ಅರ್ಥ. ನಿಧಿಧ್ಯಾಸನಕ್ಕೆ ಹೋಗ್ಲಿಲ್ಲ, ಧ್ಯಾನಕ್ಕೆ ಹೋಗ್ಲಿಲ್ಲ, ಮತ್ತೆ ಧ್ಯಾನದ ಬೇರೆ ಆಯ್ತಲ್ಲ. ಎಲ್ಲಾ ಶಾಸ್ತ್ರಗಳ ಒಳ್ಳೆಯ ಶಾಸ್ತ್ರಗಳ ಶ್ರವಣ ಮಾಡೋದು, ಕೇಳೋದು, ಮನನ ಮಾಡೋದು, ಎರಡು ಮಾಡಿದ್ರೆ ಆಗ ಸಕಲ ಸಚ್ಚಾಸ್ತ್ರಗಳ ಅಭ್ಯಾಸ ಅಂತ ಆಯ್ತು. ಶ್ರವಣ ಮಾಡಿದ್ರೆ ಏನು ಉಪಯೋಗ, ಮನನ ಮಾಡಿದ್ರೆ ಏನು ಉಪಯೋಗ ಅಂತ ಒಂದ್ ವಿಷಯ ಬರುತ್ತೆ. ಅದನ್ನ ನಾವು ಈ ಭಾಗದಲ್ಲಿ ಬಂದು ತಿಳ್ಕೊಂಡಾಗ ಸುಧಾದಲ್ಲಿ ಮುಂದೆ ವಿವರಣೆ ಮಾಡೋದನ್ನ ಇದು ಚೆನ್ನಾಗಿ ನಾವು ಅದರಲ್ಲಿ ಅರ್ಥೈಸ್ಕೊಂಡು ಇದು ಡೀಪ್ ಆಗಿ ಹೋಗ್ಬೋದು. ಇದೇನ್ ಹೇಳ್ತಾರೆ, ಶ್ರವಣ ಮಾಡಿದಾಗ ಏನು, ಮನನ ಮಾಡಿದಾಗ ಏನ್ ಫಲ. ಕೇಳೋದ್ರಿಂದ ಏನಾಗತ್ತೆ ಅಂದ್ರೆ ಮೊದಲು ಅಜ್ಞಾನ ಹೋಗುತ್ತಂತೆ. ನಾವು ಸುಮ್ಮನೆ ಕೂತ್ಬಿಟ್ರೆ 16 ವರ್ಷಗಳ ಕಾಲ ಕಿವಿಯಿಂದ ಏನು ಕೇಳಿಸ್ಕೊಂಡಿಲ್ಲ, ಅಜ್ಞಾನ ಪೂರ್ಣ ತುಂಬಿಕೊಂಡಿದ್ವಿ. ಮೊದಲು ಅಜ್ಞಾನ ಹೋಗೋದೇ ಇಲ್ಲ. ಯಾವಾಗ ಕಿವಿಗ್ ಶಬ್ದ ಬೀಳ್ತಾ ಇರುತ್ತೆ, ಶಾಸ್ತ್ರದ ಶಬ್ದಗಳು ಯಾವಾಗ ಕೇಳಲಿಕ್ಕೆ ಶುರು ಮಾಡ್ತಾನೆ ಒಬ್ಬ ವ್ಯಕ್ತಿ, ಆಗ ಅಜ್ಞಾನವನ್ನ ಕಳ್ಕೊಳ್ತಾ ಹೋಗ್ತಾನೆ, ತತ್ವಜ್ಞಾನ ಸಂಪಾದನೆ ಮಾಡ್ತಾನೆ. ಹಾಗಾದ್ರೆ ಕೇಳೋದ್ರಿಂದ ಏನ್ ಫಲ ಅಂದ್ರೆ ಅಜ್ಞಾನ ವಾರಣನೆ ಫಲ. ಅಜ್ಞಾನ ಕಳ್ಕೊಳ್ಳೋದೆ ಕೇಳೋದಕ್ಕೆ ಫಲ. ಹಾಗಾದ್ರೆ ಸಕಲ ಸಚ್ಚಾಸ್ತ್ರಗಳ ಅಭ್ಯಾಸ ಮಾಡಿದಾಗ ಅಂದ್ರೆ ಕೇಳಿದಾಗ ನಮ್ಮ ಅಜ್ಞಾನ ಹೋಗುತ್ತೆ. ಅದನ್ನ ಶ್ರವಣ ಮಾಡೋದು ಒಂದು ಉಪಾಸನೆ ಅಂತ ಅರ್ಥ. ಹಾಗಾದ್ರೆ ಚೆನ್ನಾಗಿ ಯಾರು ಕೇಳ್ತಾ ಇರ್ತಾರಲ್ಲ ಅವರೆಲ್ಲ ಒಂದ್ ರೀತಿ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸಕಲ ಸಚ್ಚಾಸ್ತ್ರಗಳ ಶ್ರವಣ ಯಾವಾಗಲೂ ಮಾಡ್ತಾ ಇದ್ರೆ ಆಗ ಒಂದ್ ರೀತಿ ಅದು ಉಪಾಸನೆ. ಆ ಉಪಾಸನೆ ಅದು ಎಷ್ಟು ಚೆನ್ನಾಗಿ ಮಾಡಿರ್ತೀವೋ ಅದು ಬೇರೆ ವಿಷಯ. ಅಲ್ಲಿ ಶ್ರದ್ಧೆ, ಭಕ್ತಿ, ನಮ್ಮ ಯೋಗ್ಯತೆ ಅದೆಲ್ಲ ಪಕ್ಕಕ್ಕೆ, ಅದೆಲ್ಲ ಬಿಟ್ಟು ಸಾಮಾನ್ಯವಾಗಿ ಸಕಲ ಸಚ್ಚಾಸ್ತ್ರಗಳ ಅಭ್ಯಾಸ ಮಾಡ್ತಾನೆ ಅಂದ್ರೆ ಕೇಳ್ತಾ ಇದ್ದಾರೆ ಅಂತ ಆದ್ರೆ ಅದು ಒಂದು ಉಪಾಸನೆ ಆಗುತ್ತೆ. ಆಗ ನಾವು ಉಪಾಸನೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ಬೋದು ಈ ರೀತಿಯಲ್ಲಿ. ಇದು ಮನನ, ಮನನ ಮಾಡೋದು. ಬರೀ ಕೇಳದ್ದನ್ನ ಅಷ್ಟೇ ಕೇಳದಾಗ ಅಲ್ಲೇ ಬಿಟ್ಬಿಟ್ರೆ ಮನನ ಆಗ್ಲೇ ಇಲ್ಲ. ಹಾಗಾದ್ರೆ ಒಂದು ಉಪಾಸನದಲ್ಲಿ ಒಂದು ಕಾಲು ಹೊರಟೋಯ್ತು. ಎರಡು ಕಾಲು ಇರ್ಬೇಕು ಮನುಷ್ಯನಿಗೆ ನಡಿಲಿಕ್ಕೆ ಚೆನ್ನಾಗಿ, ಒಂದು ಕಾಲು ಹೋಗ್ಬಿಟ್ರೆ ಏನ್ ಮತ್ತೆ. ಅಥವಾ ಎರಡು ಕೈ ಇರ್ಬೇಕು, ಒಂದ್ ಕೈ ಹೋದ್ರೆ ಹಾಗೆ ಈ ಎರಡು ಕೈ ಎರಡು ಕಾಲ್ ತರ ಈ ಶ್ರವಣ ಮನನ ಜೋಡಿ ಜೋಡಿ ಒಂದಿದ್ ಇನ್ನೊಂದಿಲ್ದೆ ಹೋದ್ರೆ ಅದು ಕುಂಟುತ್ತಾ ಹೋಗ್ಬೇಕಾಗತ್ತೆ. ಕೇಳಿದ್ದು ಬರೀ ಕೇಳಿದ್ದಷ್ಟೇ ಆಗ್ಬಿಟ್ರೆ ನಾವ್ ಅದನ್ನ ಬರ್ಕೊಂಡಿಲ್ಲ ಅಥವಾ ಯಾವ್ದೇ ರೀತಿ ಮತ್ತೆ ಮತ್ತೆ ಅಭ್ಯಾಸ ಮಾಡ್ಲಿಲ್ಲ, ಮನನ ಮಾಡ್ಲಿಲ್ಲ ಅಂತ ಆದ್ರೆ ಆಗೇನಾಗತ್ತೆ, ಒಂದು ಕಾಲಿರೋ ತರ ಕುಂಟ್ಕೊಂಡ್ ಹೋಗ್ಬೇಕಾಗತ್ತೆ ಶಾಸ್ತ್ರದಲ್ಲಿ. ಯಾಕೆ ಕೇಳಿದ್ ಯಾವಾಗಲೂ ನೆನಪಾಗ್ಬೇಕು ಅಂತಿಲ್ಲ, ಯಾವಾಗಲೂ ಒಮ್ಮೆ ನೆನಪಾಗುತ್ತೆ. ಸಂಸ್ಕಾರ ಇತ್ತು ಚೆನ್ನಾಗಿ ನೆನಪಾಗತ್ತೆ, ಸರಿ, ಇಲ್ಲ ಅಂದ್ರೆ ಇಲ್ಲ. ಅಥವಾ ಮನನ ಒಂದೇ ಇದ್ರು ಸಾಲಲ್ಲ. ಮನನ ಅಂದ್ರೆ ಒಂದ್ ವಿಷಯ ಕೇಳಿರ್ತೀವಿ ಅದ್ರ ಬಗ್ಗೆ ಮನನ ಮಾಡ್ತಾ ಇರ್ತೀವಿ, ಜಾಸ್ತಿ ಕೆಡೋದೇ ಇಲ್ಲ. ಗೊತ್ತಿದ್ ಸ್ವಲ್ಪ 10 ಪೇಜ್ ಯಾವಾಗಲೂ ಅದನ್ನೇ ಮಾಡ್ತಾ ಇರೋದು ಜೀವನವಿಡೀ. ಮತ್ ಇನ್ ಮಿಕ್ಕಿದ ಕಡೆ ಯಾವಾಗ ಹೋಗೋದು, ಅದು ಹೋಗೋದೇ ಇಲ್ಲ. ಹಾಗಾದ್ರೆ ಈ ಕಡೆ ಮನನ ಒಂದೇ ಇದ್ರು ಒಂದ್ ಕಾಲಿರೋ ತರ, ಶ್ರವಣ ಇದ್ರು ಒಂದೇ ಕಾಲಿರೋ ತರ, ಎರಡೂ ಕಾಲ್ ಬೇಕಲ್ಲ ಚೆನ್ನಾಗಿ ನಡಿಲಿಕ್ಕೆ, ಎರಡೂ ಕೈ ಬೇಕು. ಅದೇ ರೀತಿ ಶ್ರವಣ ಮನನಗಳು ಎರಡೂ ಇದ್ರೆ ಮಾತ್ರ ಸಕಲ ಸಚ್ಚಾಸ್ತ್ರಗಳ ಅಭ್ಯಾಸ ಉಪಾಸನೆ ಮಾಡಿದಾಗ ಆಯ್ತು. ಸರಿ, ಈ ಮನನ ಮಾಡೋದು ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಮನನ ಮಾಡೋದು ಅಂದ್ರೆ ಏನು? ಮನನ ಮಾಡೋದು ಅಂದ್ರೆ ಶಾಸ್ತ್ರದಲ್ಲಿ ನಾವ್ ಏನ್ ವಿಷಯ ಕೇಳ್ತೀವಿ ಅದನ್ನ ಅನೇಕ ತರ್ಕಗಳಿಂದ ಇದು ಸರಿ ಇದೆಯಾ ಇಲ್ಲ, ಇದ್ಯಾಕ್ ಹೀಗೆ ಇದ್ಯಾಕ್ ಹೀಗೆ ಅಂತ ಚೆನ್ನಾಗಿ ಅದರಲ್ಲಿ ಪಾಕ ಆಗ್ಬೇಕು ಅಂತ, ಶಾಸ್ತ್ರ ಪಾಕ ಆಗ್ಬೇಕು. ಚೆನ್ನಾಗಿ ಅನ್ನ ಬೇಯ್ಬೇಕು, ಚೆನ್ನಾಗಿ ಬೆಂದಿರ್ಬೇಕು ಅನ್ನ. ಅನ್ನ ಯಾವ ತರ ಸ್ವಲ್ಪ ಸ್ವಲ್ಪನೇ ಅರ್ಧಂಬರ್ಧ ಆದ್ರೆ ಉಪಯೋಗ ಇಲ್ಲ. ಚೆನ್ನಾಗಿ ಬೆಂದ್ಬೇಕಲ್ಲ ಅನ್ನ, ಬೆಂದಿರ್ಬೇಕು. ಆ ಬೆಂದಿರ್ಬೇಕು ಅಂತ ಆದ್ರೆ ಅವಾಗ ಏನ್ ಮಾಡ್ಬೇಕು, ಪುನಃ ಪುನಃ ಅದನ್ನ ಚೆನ್ನಾಗಿ ಒಂದಿಷ್ಟು ಸಮಯ ನೋಡ್ಕೊಂಡು ಅದಾಗಿದ್ಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿ ಎಲ್ಲ ಹೇಗ್ ಮಾಡ್ತೀವೋ ಲೌಕಿಕವಾಗಿ ಅದೇ ತರ ಈ ಶಾಸ್ತ್ರಾಧ್ಯಯನ ಮಾಡೋನು ಶಾಸ್ತ್ರ ಪಾಕ ಆಗ್ಬೇಕು ಅಂದ್ರೆ ಕೇಳಿದ ವಿಷಯ ಮತ್ತೆ ಮತ್ತೆ ಅದನ್ನ ಅನೇಕ ದೃಷ್ಟಿಯಲ್ಲಿ
ಯೋಚಿಸ್ತಾ ಓದ್ತಾ ಹಾಗೆ ಇರ್ಬೇಕು. ಅದ್ ಮಾಡ್ತಾ ಮಾಡ್ತಾ ಇದ್ದಾಗ ಅದರೊಂದು ಪಾಕ ಆಗತ್ತೆ. ಆ ಶಾಸ್ತ್ರ ಪಾಕ ಆಗ್ಬೇಕು. ವಿಷಯಗಳ ಪಾಕ, ಪಾಕ ಅಂದ್ರೆ ಅಡುಗೆ ಅಂತ ಅರ್ಥ. ಶಾಸ್ತ್ರ ಪಾಕ ಆಗೋದಂದ್ರೆ ಶಾಸ್ತ್ರ ವಿಷಯಗಳ ಪಾಕ ಚೆನ್ನಾಗಿ ಆ ಅನ್ನ ನಿರ್ಮಾಣ ಆದಂತೆ ಈ ಶಾಸ್ತ್ರ ವಿಷಯಗಳ ನಿರ್ಮಾಣ ನಮ್ಮಲ್ಲಾಗ್ಬೇಕು. ಇದಕ್ಕೋಸ್ಕರ ಮನನ ಮಾಡ್ಬೇಕು ಅಂತ. ಹಾಗಾದ್ರೆ ಮನನ ಏನ್ ಮಾಡುತ್ತೆ, ಅದರ ಪ್ರಯೋಜನ ಏನು ಅಂದ್ರೆ, ಈಗ ಕೇಳ್ದಾಗೇನೋ ಅಜ್ಞಾನ ಹೋಯ್ತು ನಿಜ, ಆಮೇಲೆ ಅಜ್ಞಾನ ಹೋದ್ಮೇಲೆ ಮತ್ತೆ ಬರ್ಬಾರ್ದು ಅಂತ ಏನಿಲ್ಲ. ಮತ್ತೆ ಸಂಶಯ ಶುರುವಾಗತ್ತೆ ಬೇರೆ ತರ. ಇದು ಕೇಳಿದ್ ಸರಿ ಇದೆಯೋ ಇಲ್ವೋ ಡೌಟ್ ಬರ್ಲಿಕ್ಕೆ ಶುರುವಾಗತ್ತೆ. ಅಥವಾ ಕೇಳಿದ್ದು ಅಜ್ಞಾನ ಹೋಗೋದಿರ್ಲಿ, ವಿಪರೀತ ಜ್ಞಾನ ಬಂದ್ಬಿಟ್ರೆ ಕೇಳಿದಾಗ, ಆ ವಿಪರೀತ ಜ್ಞಾನ ಹೋಗೋದು ಯಾವಾಗ, ಮತ್ತೆ ಮತ್ತೆ ಅದನ್ನೇ ನಿಶ್ಚಯವಾಗಿ ಮತ್ತೆ ಮತ್ತೆ ಮನನ ಮಾಡೋದ್ರಿಂದ ನಮಗೆ ಆಗ ಈ ವಿಪರೀತ ಜ್ಞಾನವೂ ಕೂಡ ಹೋಗುತ್ತೆ. ಈಗ ಸಂಶಯ ವಿಪರೀತ ಜ್ಞಾನ ಎರಡೂ ಹೋಗಬೇಕು ಅಂದ್ರೆ ಮನನ ಬೇಕು. ಇದನ್ನ ತತ್ವ ಸುಬೋಧನೆ ಅನ್ನೋಲ್ಲಿ ಹೇಳಿದ್ದಾರೆ. ನಮ್ಗೆ ಅನೇಕ ವ್ಯಾಖ್ಯಾನಗಳಿದೆ. ಅದರಲ್ಲಿ ಒಂದು ಈ ಸುಬೋಧನೆ ವ್ಯಾಖ್ಯಾನದಲ್ಲಿ ಆ ವಿಷಯವನ್ನ ಹೇಳಿದ್ದಾರೆ. ಅಂತೂ ಇದುವರೆಗೆ ಏನಾಯ್ತು, ಶ್ರವಣ ಮನನ ಇದನ್ನೇ ನಾವು ಇಲ್ಲಿ ಸಕಲ ಸಚ್ಚಾಸ್ತ್ರಗಳ ಅಭ್ಯಾಸ ಮಾಡೋದು ಅನ್ನೋದಕ್ಕೆ ಅರ್ಥ ಬಿಡಿಸಿದ್ದು ಅಂತ. ಇದು ಈ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಯಾಕೆ ಇದೆಲ್ಲ ಹೋಗ್ಬೇಕು, ಅಜ್ಞಾನನೂ ಇರ್ಲಿ ಸಂಶಯನೂ ಇರ್ಲಿ ವಿಪರೀತ ಜ್ಞಾನ ಇರ್ಲಿ ಅಂದ್ರೆ ನಿಮಗ್ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ. ನಾಳೆ ದಿವ್ಸ ಧ್ಯಾನ ಕೂತಾಗ ದೇವರ ಪರಮಾತ್ಮ ತತ್ವದ ಬಗ್ಗೆ ಸಂಶಯ ಇಟ್ಕೊಂಡು ಕೂತ್ರೆ, ದೇವರ ಬಗ್ಗೆ ದೇವರಲ್ಲೂ ದೋಷ ಇದೆ, ಅವ್ನು ಯಾವಾಗಲೂ ಯಾಕೆ ನಮ್ಗೆ ಅನುಗ್ರಹ ಮಾಡ್ತಾನೆ ಹಾಗೆ ಹೇಗೆ ಅಂತ ಹಂಗೆ ಕೂತ್ರೆ ದೇವರ ಧ್ಯಾನ ಮಾಡ್ಲಿಕ್ಕೆ ಹೇಗ್ ಸಾಧ್ಯ? ಮೊದಲು ನಾವು ಯಾರ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ ಹೊರಡ್ತೀವೋ ಅವರ ಬಗ್ಗೆ ನಮಗ್ ಸಂಶಯ ಇರಬಾರ್ದು, ವಿಪರೀತ ಜ್ಞಾನ ಇರಬಾರ್ದು, ಅಜ್ಞಾನನೂ ಇರಬಾರ್ದು. ಮುಖ್ಯ ನಮಗೆ ದೇವ್ರೇ ಅಂದ್ರೆ ಗೊತ್ತಿಲ್ಲ, ದೇವ್ರ ಧ್ಯಾನ ಮಾಡಿದ್ರೆ ದೇವ್ರಂದ್ರೆ ಏನು, ಅವನ ಸ್ವರೂಪ ಏನು, ಅವನ ಬಗ್ಗೆ ನಾವ್ ಯಾಕೆ ಸಂಶಯ ಪಡಬಾರ್ದು, ಅವನ ಬಗ್ಗೆ ವಿಪರೀತ ತಿಳುವಳಿಕೆನೂ ಇರುತ್ತೆ. ಎಲ್ಲಾ ಹೋದ್ರೆ ಆಗ ಅವನು ಧ್ಯಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವನು ನಿಜವಾಗಿ ಧ್ಯಾನಕ್ಕೆ ಅಧಿಕಾರಿ. ಹಾಗಾಗಿ ಮೊಟ್ಟ ಮೊದಲಿಗೆ ಒತ್ತು ಕೊಡ್ಬೇಕಾಗಿದ್ದೇನು, ಸಮಸ್ತ ಸಚ್ಚಾಸ್ತ್ರ, ಸಮಸ್ತ ಒಳ್ಳೆ ಶಾಸ್ತ್ರಗಳ ಶ್ರವಣ ಮನನ ಎರಡು ಚೆನ್ನಾಗಿ ಮಾಡಿದ್ರೆ ನಮ್ಗೆ ಎರಡು ಕಣ್ಣು ಸರಿಯಾಗಿದ್ದಾಗ, ಎರಡು ದೃಷ್ಟಿ ಸರಿ ಹೋಯ್ತು ಅಂದ್ರೆ, ಎರಡು ಕಣ್ಣು ದೃಷ್ಟಿ ಸರಿ ಹೋಯ್ತು ಅಂದ್ರೆ ಆಗ ಧ್ಯಾನ ಮಾಡ್ಲಿಕ್ಕೆ ಅವನಿಗೆ ಅಧಿಕಾರ ಸಿಗತ್ತೆ. ಮುಂದೆ ಧ್ಯಾನ ಮಾಡ್ಲಿಕ್ಕೆ ಕೂಡ್ಲಿಕ್ಕೆ ಅರ್ಹತೆ ಸಿಗತ್ತೆ. ಇಲ್ಲ ಸುಮ್ನೆ ಧ್ಯಾನ ಮಾಡ್ತೀವಿ ಅಂದ್ರೆ ತುಂಬಾ ತಪ್ಪು. ಶಾಸ್ತ್ರಗಳ ಅಧ್ಯಯನ ಆಗ್ಲಿಲ್ಲ, ಕೇಳಲಿಲ್ಲ, ಶಾಸ್ತ್ರಗಳ ಮನನ ಆಗ್ಲಿಲ್ಲ, ನಾವು ತುಂಬಾ ಹೊತ್ತು ಧ್ಯಾನ ಮಾಡ್ತೀವಿ ಅಂದ್ರೆ ಈ ಮಾತಿಗೆ ಅರ್ಥನೇ ಇಲ್ಲ, ನಿರರ್ಥಕವಾದ ಮಾತಿದೆ. ಆದ್ರಿಂದ ಸಕಲ ಸಚ್ಚಾಸ್ತ್ರಗಳ ಅಭ್ಯಾಸ ಮಾಡ್ತಾ ಆಮೇಲೆ ಅವನು ಧ್ಯಾನಕ್ಕೆ ಕೂತ್ರೆ ಅದು ಅವನು ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದು ಅವನ ಯೋಗ್ಯತೆಗೆ ತಕ್ಕ ಹಾಗೆ, ಅದು ಬೇರೆ ವಿಷಯ. ಅಂತೂ ಅವನು ಧ್ಯಾನಕ್ಕೊಂದು ಅಧಿಕಾರ ಚೂರು ಸಂಪಾದನೆ ಮಾಡಿದಾನೆ ಅಂತ ಅರ್ಥ. ಇಷ್ಟಾಗಿ ಇಲ್ಲಿ ಒಂದೊಂದು ಅಧಿಕರಣ ಅಂದ್ರೆ ಅದರ ಪರಿಚಯ ನಾವು ಹೇಗ್ ಮಾಡ್ಕೊಳ್ಬೇಕು ಅಂದ್ರೆ, ಒಂದು ಅಧಿಕರಣ ಅಂದ್ರೆ ಏನು, ಅವತ್ತಿನ ದಿವಸ ನಾ ಹೇಳ್ದೆ ಒಂದು ವಿಷಯ ಇರತ್ತೆ, ಒಂದು ಟಾಪಿಕ್ ಇರತ್ತೆ, ಒಂದು ವಿಷಯ, ಅದರ ಮೇಲೆ ಒಂದು ಸಂಶಯ ಬರುತ್ತೆ, ಅದ್ರ ಮೇಲೆ ಒಬ್ಬ ಪ್ರಶ್ನೆ ಮಾಡ್ತಾನೆ ಇದು ಹೀಗೆ ಅಂತ, ಇಲ್ಲ ಅದು ಹೀಗೆ ಅಂತ ಒಂದು ಸಿದ್ಧಾಂತ ಅದಕ್ಕೆ ಕೊಡ್ತಾರೆ. ಮಧ್ಯೆ ಈ ಪ್ರಶ್ನೆ ಮಾಡ್ಬೇಕಾದ್ರೆ ಕಾರಣಗಳನ್ನು ಕೊಡ್ಬೇಕು, ಕೊನೆಗೆ ಏನ್ ಇದರಿಂದ ಫಲ, ಹೀಗೆ ಅನೇಕ ಅಂಶಗಳನ್ನ ಒಳಗೊಂಡಿದ್ರೆ ಅದನ್ನ ಅಧಿಕರಣ ಅಂತ ಹೆಸರನ್ನು ಕರೀತಾರೆ. ಸುಮ್ನೆ ನಾವು ಅಧಿಕರಣ ಅಂತ ಸಾವಿರಾರು ಬಾರಿ ಶಬ್ದ ಕೇಳಿದ್ವಿ. ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಸರ್ವವೇದಾಂತ ಪ್ರತ್ಯಯ, ಅಧಿಕರಣ ಏನಿದೆ ಅಧಿಕರಣ ಅಂದ್ರೆ ಕೊನೆವರೆಗೂ ಗೊತ್ತಾಗಲ್ಲ. ಅಧಿಕರಣ ಅಂದ್ರೆ ವಸ್ತುತಃ ಆಧಾರ ಅಂತ ಅರ್ಥ. ನಾವು ನೆಲದ ಮೇಲೆ ಕೂತಿದ್ರೆ ನೆಲ ಅಧಿಕರಣ, ಚಾಪೆ ಮೇಲೆ ಕೂತಿದ್ರೆ ಚಾಪೆ ಅಧಿಕರಣ, ಆ ತರ ಅಧಿಕರಣಗಳಿದೆ. ಆದ್ರೆ ಇಲ್ಲಿ ಆ ಅಧಿಕರಣದ ಬಗ್ಗೆ ಹೇಳ್ತಾ ಇಲ್ಲ. ಅಧಿಕರಣ ಅಂದ್ರೆ ಪಂಚಾಂಗಂ ಅಧಿಕರಣ ಅಂತ 5 ಬೇಕಂತೆ, 5 ಅಂಗ ಇರುತ್ತೆ ಅದಕ್ಕೆ, ಕೈ ಕಾಲೆಲ್ಲ ಇರೋ ತರ 5 ಅಂಗ, 5ಅಲ್ಲಿ ಒಂದಿಲ್ದೆ ಹೋದ್ರು ಅದನ್ನ ಅಧಿಕರಣ ಅಂತ ಕರೀಬಾರದು ನಾವು. ಅದಕ್ಕೋಸ್ಕರ ಅಧಿಕರಣದ ರಚನೆ ಇದೆಲ್ಲ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಇದನ್ನ ಹಿಂದೆ ನ್ಯಾಯಮಾಲ ಪಾಠ ಮಾಡ್ಬೇಕಾದ್ರೆ ಅವಾಗ ಎಲ್ಲ ವಿವರಿಸಿದ್ದೆ, ಮತ್ತೆ ನೆನಪಿಸ್ತಾ ಇಲ್ಲಿ ಈ ಸರ್ವವೇದಾಂತ ಪ್ರತ್ಯಯಾಧಿಕರಣದ ಮೊದಲನೇ ಸೂತ್ರಕ್ಕೆ ಬಂದಾಗ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವಿಷಯ ಮೊದಲು ಹೇಳ್ತಾರೆ. ಏನ್ ವಿಷಯ ನಮಗೆ, ಯಾಕೆ ಈ ಶಾಸ್ತ್ರದಲ್ಲಿ ಏನ್ ಯಾರ ಬಗ್ಗೆ ಮಾಡ್ತಾ ಇದ್ದಾರೆ, ವೇದದಲ್ಲಿ ಬ್ರಹ್ಮನ ಬಗ್ಗೆ ಹೇಳಿದ್ದಾರೆ, ವೇದದಲ್ಲಿ ಬರುವಂತಹ ದೇವರ ಬಗ್ಗೆ ವಿಚಾರ, ಅವನೇ ವಿಷಯ, ವೇದದಲ್ಲಿ ಬರುವಂತಹ ದೇವರೇ ವಿಷಯ. ಆಮೇಲೆ ಈ ಸಂದೇಹ ಏನು ಅಂದ್ರೆ, ಈ ವೇದದ ಶಾಖೆಗಳಲ್ಲಿ ಒಂದೊಂದೊಂದೊಂದು ಶಾಖೆಗಳಿದೆ, ಒಂದೊಂದು ಶಾಖೆಗಳು ಹೇಳಿದ್ದನ್ನ ಮಾತ್ರ ನಾವು ಗಮನಿಸ್ಬೇಕಾ ಅಂದ್ರೆ, ಒಂದೊಂದು ಶಾಖೆಗಳನ್ನ ಮಾತ್ರ ಕೇಳಬೇಕು, ಒಂದೊಂದು ಶಾಖೆಗಳನ್ನ ಮಾತ್ರ ಮನನ ಮಾಡ್ಬೇಕು. ಹೀಗೆ ಈ ವಿಷಯ ಅಂತ ಏನ್ ಹೇಳ್ತೀವಿ ಇದು ಮೊದಲನೇ ಅಂಗ. ಅಧಿಕರಣಗಳಲ್ಲಿ 5 ಅಂಗ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಮೊದಲನೇ ಅಂಗ ಈ ವಿಷಯ. ಆದ್ರಿಂದ
ಈ ಒಂದೊಂದೇ ಶಾಖೆಗಳನ್ನ ಕೇಳ್ಬೇಕು, ಒಂದೊಂದೇ ವೇದದ ಶಾಖೆಗಳನ್ನ ಮನನ ಮಾಡ್ಬೇಕು, ಮಾಡ್ತಾ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಒಂದು. ಇಲ್ಲ ಇಲ್ಲ, ಎಲ್ಲಾ ಶಾಖೆಗಳಿಂದ ನಾವು ದೇವರನ್ನ ತಿಳ್ಕೊಳ್ಬೇಕು. ಸರಿ, ಅದರ ಎರಡು ಸಂದೇಹ ಬಂತು. ವೇದ ಬ್ರಹ್ಮನ ಬಗ್ಗೆ ಹೇಳಿದೆ, ಎಲ್ಲಾ ವೇದದಿಂದ ಹೇಳಿದ್ದ ಎಲ್ಲಾ ವೇದ ಕೇಳ್ಬೇಕು, ಎಲ್ಲಾ ವೇದ ಮನನ ಮಾಡ್ಬೇಕಾ, ಒಂದೊಂದೇನಾ ಅಂತ ಸಂದೇಹ ಬಂತು. ಸಂಶಯ ಇಲ್ಲಿ ಯಾಕೆ ಬಂತು ಅಂದ್ರೆ, ಈ ತರ ಸಾಧಾರಣವಾಗಿ ಒಂದ್ ಕಡೆ ಹೇಳ್ತಾರೆ ಏನಂತ, ಏನಿಲ್ಲ, ದೇವರ ಬಗ್ಗೆ ವಿಚಾರ ಮಾಡಿ, ಬ್ರಹ್ಮ ಜಿಜ್ಞಾಸೆ ಮಾಡಿ, ಇಷ್ಟ ಹೇಳಿದ್ದಾರೆ. ದೇವರ ಬಗ್ಗೆ ವಿಚಾರ ಮಾಡಿ ವೇದದಿಂದ. ಸಾಮಾನ್ಯವಾಗಿ ಹೇಳ್ಬಿಟ್ರೆ ಹೇಳ್ಬೇಕಲ್ಲ, ನಿಮ್ ಶಾಖೆಯಿಂದನೇ ನೀವು ಮಾಡ್ರಿ, ಬ್ರಹ್ಮ ವಿಚಾರ, ಬೇರೆ ಬೇರೆ ಶಾಖೆ ಕಡೆ ಮುಖಾನೂ ಹಾಕ್ಬೇಡಿ, ಹೇಳ್ಬೇಕಲ್ಲ, ಏನು ಹೇಳಿಲ್ಲ. ಸಾಧಾರಣವಾಗಿ ಎಲ್ರೂ ಬನ್ನಿ ಊಟಕ್ಕೆ ಅಂದ್ರೆ ಯಾರು ಬರ್ಬೇಕು? ಎಲ್ರು ಅಂದ್ರೆ ನಾನು ಎಲ್ರಲ್ಲೂ ಸೇರ್ತೀನಿ ಅಂತ ಯಾರ್ಯಾರನ್ನ ಕರ್ದಿರಲ್ವೋ ಅವರು ಹೋಗ್ಬಿಟ್ರು ಅಂತ ಅನ್ಕೊಳ್ಳಿ, ಏನ್ ಮಾಡ್ಬೇಕಾಗ ಅವ್ಯವಸ್ಥೆ. ಹೇಳ್ಬೇಕು, ಇಷ್ಟ್ ಜನ, ಇಂತಿಂತ ಜನ, 200 ಜನನೇ ಬನ್ನಿ ಅಂದ್ರೆ ಅವಾಲು ಎಡ್ಬಟ್ಟೆ, ಅವ್ಯವಸ್ಥೆನೆ ಆಗುತ್ತೆ. 200 ಜನ ಅಂದ್ರೆ ಆ 200ರಲ್ಲಿ ಯಾರು ಸೇರ್ಕೊಂಡ್ಬಿಟ್ಟಿರ್ತಾರೆ. ಹಾಗಾದ್ರೆ ಏನಾಯ್ತು, ನಿರ್ದಿಷ್ಟವಾಗಿ ಒಂದ್ ಹೇಳ್ಬೇಕು, ಇಂತಿಂತ ಲಕ್ಷಣ ಇರೋರು ಇಷ್ಟು ಜನ ಬನ್ನಿ ಅಂತ ಹೇಳಿದ್ರೆ ಆಗ ವ್ಯವಸ್ಥೆ ಆಗತ್ತೆ. ಸಾಮಾನ್ಯವಾಗಿ ಎಲ್ರು ಅಂತ ಹೇಳ್ಬಿಟ್ರೆ ಕನ್ಫ್ಯೂಷನ್ ಶುರು ಆಗತ್ತೆ. ಅದೇ ತರ ಇಲ್ಲಿ ಸಾಮಾನ್ಯವಾಗಿ ಹೇಳ್ಬಿಟ್ಟಿದ್ದಾರೆ ಏನಂತ, ದೇವರನ್ನ ತಿಳ್ಕೊಳ್ಬೇಕು ಅಷ್ಟೇ. ಯಾವ ವೇದ, ಎಲ್ಲಾನ, ಸ್ವಲ್ಪನ, ಏನು ಅಂತ ಹೇಳಿಲ್ಲ. ಹಾಗಾದ್ರೆ ಇದು ನಮಗೆ ಸಂದೇಹ ಬರ್ಲಿಕ್ಕೆ ಕಾರಣ. ಹಾಗಾದ್ರೆ ಏನಾಯ್ತು, ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ತಥೋತ್ತರ ಅಂತ 4 ಹೇಳ್ತಾರೆ. ಕೊನೆಗೆ ಸಂಗತಿ ಅಂತಾನು ಹೇಳ್ತಾರೆ. ಕೆಲವರು ಫಲ ಅಂತ ಹೇಳ್ತಾರೆ. ವಿಷಯ, ಸಂಶಯ, ಪೂರ್ವಪಕ್ಷ, ಸಿದ್ಧಾಂತ, ಫಲ ಅಥವಾ ಸಂಗತಿ. ಹೀಗೆ 5 ಇದ್ರೆ ಮಾತ್ರ ಅದನ್ನ ಅಧಿಕರಣ ಅಂತ ಕರೆಯೋದು. ಇಲ್ಲಿ ನಾವೀಗ ಸಂದೇಹಕ್ಕೆ ಬಂದು ಪೂರ್ವ ಪಕ್ಷಕ್ಕೆ ಬರೋಣ. ಪೂರ್ವ ಪಕ್ಷಿಗಳೇನು ಪ್ರಶ್ನೆ ಮಾಡಿದ್ರು? ಅವ್ರು ಹೇಳಿದ್ದೇನು, ನಮ್ಮ ಶಾಖೆಯಲ್ಲೇ ಯಾವ ದೇವರ ಬಗ್ಗೆ ಹೇಳಿದ್ದಾರೆ ಅದನ್ನ ತಿಳ್ಕೊಳ್ಳಿ ಅಂತ. ಯಾಕೆ ಈ ತರ ಕಾರಣ ಕೊಡಿ? ಏನಿಲ್ಲ, ಎಲ್ಲಾ ಶಾಖೆಗಳಲ್ಲಿ ಬೇರೆ ಬೇರೆ ಅರ್ಥ ಹೇಳಿದ್ದಾರೆ. ಇಲ್ಲ ಅಂದ್ರೆ ಎಲ್ಲಾ ಶಾಖೆಗಳನ್ನು ನೀವು ಓದಬೇಕು ಅಂದ್ರೆ ಒಂದೇ ರೀತಿ ಹೇಳ್ಬೇಕಾಗಿತ್ತು ಎಲ್ಲಾ ಕಡೆ ಅಂತ. ಸಾಧಾರಣವಾಗಿ ಇದನ್ನ ನಾವು ಕೇಳಿದೀವಿ ಗುರುವರ್ಥ ದೀಪಿಕಾದಲ್ಲಿ, ಆದ್ರೆ ಎಲ್ಲಿ ವಿಶೇಷಾಂಶ ಅಂತ ಮುಂದೆ ನಮಗ್ ಗೊತ್ತಾಗುತ್ತೆ. ಇಷ್ಟ ಆದ್ಮೇಲೆ ಒಂದು ಪ್ರಶ್ನೆ ಮಾಡ್ಕೊಂಡ್ರು, ಅಲ್ಲ ನೀವು ಎಲ್ಲಾ ಶಾಖೆಗಳನ್ನು ಓದ್ಬೇಕು ಅಂತ ಒಬ್ರಿಗೆ ಹೇಳಿ, ಎಲ್ಲಾ ಶಾಖೆನೂ ಓದ್ರಿ, ನೀವು ಎಲ್ಲಾ ಶಾಖೆಯನ್ನು ಓದ್ಕೊಂಡು ಎಲ್ಲಾ ಶಾಖೆಗಳಲ್ಲಿರೋ ದೇವರನ್ನ ತಿಳ್ಕೊಳ್ಳಿ, ಆಮೇಲೆ ಧ್ಯಾನ ಮಾಡಿ. ಹಾಗಾದ್ರೆ ಯಾರು ಮಂದರು ಧ್ಯಾನ ಮಾಡ್ಲೇಬಾರ್ದು. ನಮ್ಗೆ ಇದಾಗಲ್ಲ, ಯಾಕೆಂದ್ರೆ ಒಂದ್ ವೇದ ಮಂತ್ರ ಓದಿಯೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಇನ್ ನೀವ್ ಎಲ್ಲಾ ಓದಿ ಎಲ್ಲಾ ವೇದಗಳನ್ನು ಅಂತ ಹೇಳ್ಬಿಟ್ರೆ ನಮ್ಗೆ ಎಲ್ಲಾ ವೇದ ಓದಿ ಎಲ್ಲಾ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲೆಲ್ಲಿ ದೇವರ ಬಗ್ಗೆ ಹೇಳಿದಾರೋ ಅದರಿಂದ ಬ್ರಹ್ಮಜ್ಞಾನ ನಮಗ್ ಬರಲ್ಲ ಜೀವನದಲ್ಲಿ, ನಾವು ಧ್ಯಾನಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳಿ ಮಂದರು ಯಾವತ್ತೂ ಮಾಡ್ಲೇಬಾರ್ದು. ಮಂದರು ಅಂತ ಒಬ್ರು ಇರಲೇಬಾರ್ದಿತ್ತು. ಯಾಕೆ ಮಂದರು ಅಂತ ಕರೀತಾರೆ? ಎಲ್ಲ ತಿಳಿಲಿಕ್ಕೆ ಆಗ್ಲಿಲ್ಲ, ಆದ್ರೆ ತಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ತಿಳ್ಕೊಂಡು ಮಾಡೋರ್ಗೆ ಮಂದರು ಅಂತ ಕರೀತಾರೆ. ಅಂತ ಮಂದರು. ಹಾಗಾಗಿ ಏನ್ ಮಾಡ್ಬೇಕು, ನೀವು ಒಂದು ನಿರ್ಣಯ ಕೊಡಿ, ಏನಂತ, ನಿಮ್ಮ ಶಾಖೆಗಳಲ್ಲಿರೋ ವಿಷಯವನ್ನ ತಿಳ್ಕೊಳ್ಳಿ, ಆಗ ನೀವು ಧ್ಯಾನಕ್ಕೆ ಅಧಿಕಾರಿಗಳಾಗ್ತೀರಿ, ಮಾಡಿ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ನೀವು ಎಲ್ಲಾ ಶಾಖೆಗಳಲ್ಲಿ ಬ್ರಹ್ಮನನ ಬಗ್ಗೆ ಹೇಳಿದ್ದಾರೆ, ಆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಆಗ ಯಾರೂ ಕೂಡ ಈ ವೇದಾರ್ಥ ತೀರ್ಮಾನ ಮಾಡುವಂತ ಈ ಬ್ರಹ್ಮಸೂತ್ರವನ್ನ ಯಾರೂ ಕೂಡ ಓದ್ಲಿಕ್ಕೂ ಹೋಗಲ್ಲ. ಆದ್ರಿಂದ ವೇದ ರಾಶಿ ಆಗ್ಲಿ, ಅದು ನಿರ್ಣಯ ಮಾಡೋ ಬ್ರಹ್ಮಸೂತ್ರಗಳಾಗ್ಲಿ, ಎಲ್ಲಾ ಅಂತ ನೀವ್ ಹೇಳೋದಿದ್ರೆ ಹೇಗ್ ಸಾಧ್ಯ? ಆದ್ರಿಂದ ಎಲ್ಲ ಜನರು, ಬುದ್ಧಿವಂತರು ಮಾತ್ರ ಅಲ್ಲ, ಎಲ್ಲ ಜನರು ಮಂದರಿಂದ ಹಿಡಿದು ಎಲ್ಲರೂ ತಾವು ಶಾಸ್ತ್ರದಲ್ಲಿ ತೊಡಗಬೇಕು ಅಂದ್ರೆ ನೀವು ಒಂದೊಂದು ಶಾಖೆಗಳನ್ನು ಮಾತ್ರ ಅಧ್ಯಯನ ಮಾಡಿ ಅಂದ್ರೆ ಬರ್ತಾರಲ್ಲ. ಎಲ್ಲಾ ಓದಿ ಯಾರು ಬರಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸಿದ್ಧಾಂತ ಕೊಡ್ತಾರೆ. ಹೀಗೆ ಈ ಸಿದ್ಧಾಂತದ ಮಾತು ಮುಂಚೆ ಇಷ್ಟೆಲ್ಲ ಇರುತ್ತೆ ಒಂದು ಅಧಿಕರಣ ಅಂದ್ರೆ. ಒಂದು ವಿಷಯ, ಅದರ ಮೇಲೆ ಸಂದೇಹ, ನೀವ್ ಯಾಕೆ ನಿಮಗ್ ಸಂದೇಹ ಬಂತು ಅಂತ ಹೇಳ್ಬೇಕು. ಆಮೇಲೆ ಅಲ್ಲಿ ಯಾಕೆ ನೀವು ಪೂರ್ವ ಪಕ್ಷ ಮಾಡಿದ್ರಿ, ಅದಕ್ಕೇನ್ ಕಾರಣ ಅಂತ ಹೇಳ್ಬೇಕು. ಆಮೇಲೆ ನೀವು ಸಿದ್ಧಾಂತ ಮಾಡಿದ್ರೆ ನೀವು ಯಾಕೆ ಪೂರ್ವ ಪಕ್ಷ ಸರಿ ಇಲ್ಲ ಅಂತ ಹೇಳಿದ್ರಿ, ನಿಮ್ಮದ ನೀವ್ ಯಾಕೆ ಸರಿ ಅಂತ ಹೇಳ್ಕೊಂಡ್ರಿ, ಅದಕ್ಕೂ ಕಾರಣ ಕೊಡ್ಬೇಕು. ಇದೆಲ್ಲ ಆದ್ರೆ ಅದು ಅಧಿಕರಣ ಆಗೋದು. ಇದ್ರ ಮೇಲೆ ವಿಚಾರ ಮಾಡ್ಬೇಕು. ಈ ತತ್ವ ಪ್ರಕಾಶಿಕಾ ಭಾಗ ಎಲ್ಲ ನಾವ್ ಯಾಕೆ ಹೇಳ್ಬೇಕು ಅಂದ್ರೆ ಇದ್ರ ಮೇಲೆನೆ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಇರುತ್ತೆ, ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥ. ಆ ಚಂದ್ರಿಕಾ ಗ್ರಂಥ ನಾವು ಕೇಳ್ಬೇಕಾದ್ರೂ ಕೂಡ ಅದಕ್ಕೆ ಅನುಕೂಲ ಆಗತ್ತೆ ಈ ವಿಷಯಗಳು. ಹಾಗಾಗಿ ಸುಧಾ, ತತ್ವ ಪ್ರಕಾಶಿಕ, ಇವೆಲ್ಲ ವಿಷಯಗಳೇನಿರುತ್ತೆ ಅಲ್ಲಲ್ಲಿ ಗ್ರಂಥಗಳಲ್ಲಿ ಬರ್ದಿದ್ದು ಎಲ್ಲಾ ವಿಷಯ ತಿಳ್ಕೊಂಡ್ರೆ ಮುಂದೆ ನಮ್ಗೆ ಆ ಚಂದ್ರಿಕಾ ಗ್ರಂಥ ಓದ್ಲಿಕ್ಕೆ ಅನುಕೂಲ ಆಗುತ್ತೆ.
ಸರಿ, ಇದಾದ್ಮೇಲೆ ಇಲ್ಲೊಂದು ವಿವರಣೆ ಇದೆ. ಒಂದೊಂದು ಶಾಖೆಯಲ್ಲಿ ಒಂದೊಂದು ವಿಷಯ ಹೇಳ್ತೀರಿ ಅಂತ ಹೇಳಿದ್ರಲ್ಲ, ಒಂದು ಉದಾಹರಣೆ ಕೊಡಿ. ಆ ಉದಾಹರಣೆ ಬೇಕಲ್ಲ ನಮ್ಗೆ. ಉದಾಹರಣೆ ನಮ್ಗೆ ಅಲ್ಲಿ ಸಿಗಲ್ಲ. ಈಗ ನಾವು ಓದಿದ್ವಿ ಗುರುವರ್ಥ ದೀಪಿಕಾದಲ್ಲಿ, ಅದು ಬಂದೇ ಇರತ್ತೆ ಅಂತ ಅವ್ರು ಹೇಳಿರಲ್ಲ. ಆದ್ರೆ ಏನು ಅದಕ್ಕೆ ಉದಾಹರಣೆ ಯಾವುದು ಅಂದ್ರೆ, ಈಗ ಋಗ್ವೇದ ಶಾಖೆಯ ಋಕ್ಷಾಖೆಯ ಪುರುಷ ಸೂಕ್ತ ಇದೆ, ಯಜುಶಾಖೆಯ ಪುರುಷ ಸೂಕ್ತ ಇದೆ. ಒಂದೇ ತರ ವಾಕ್ಯಗಳು ಸಿಗಲ್ಲ, ವ್ಯತ್ಯಾಸ ಇರುತ್ತೆ. ಅದ್ರಲ್ಲಿ ಒಂದು ವಾಕ್ಯ ವ್ಯತ್ಯಾಸ ಇದೆ. ಏನು? ವೇದಾಹಮೇತಂ ಪುರುಷಂ ಮಹಾಂತಂ ಅಂತ ಒಂದು ವಾಕ್ಯ ಬರುತ್ತೆ ಯಜುಶಾಖೆ ಇದ್ರಲ್ಲಿ. ಹಾಗಾದ್ರೆ ವ್ಯತ್ಯಾಸ ಇದೆ. ಇದು ಪುರುಷ ಸೂಕ್ತ ಎಲ್ಲಿ ಸಿಗತ್ತೆ? ಋಗ್ವೇದ ಪುರುಷ ಸೂಕ್ತ ದಿವಸ ಹೇಳ್ತಾ ಇರ್ತೀವಿ, ಅಲ್ಲಿರಲ್ಲ ಈ ವಾಕ್ಯ. ಮತ್ ಹಾಗಾದ್ರೆ ಒಂದ್ ಶಾಖೆಯಲ್ಲಿ ಅದಿದೆ, ಒಂದ್ ಶಾಖೆಯಲ್ಲಿ ಇಲ್ಲಿಲ್ಲ. ಏನ್ ಮಾಡ್ಬೇಕೀಗ? ಆ ಶಾಖೆಯಲ್ಲಿ ಹೇಳಿದ್ ಬೇರೆ ವಿಷಯ, ಈ ಶಾಖೆಯಲ್ಲಿ ಹೇಳಿದ್ ಬೇರೆ ಅಂತ ಅನ್ಸಲ್ವಾ ಅವ್ರು ಕೇಳಿದವ್ರಿಗೆ? ಒಂದು. ಮತ್ತೊಂದು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ಪ್ರಸಿದ್ಧ. ಇದನ್ನ ನಾವು ಸುಧಾದಲ್ಲಿ ಕೇಳ್ತಾನೆ ಇದೀವಿ. ಉಭಯ ವ್ಯಪದೇಶಾಧಿಕರಣ, ಅಹಿಕುಂಡಲಾಧಿಕರಣ ಅಂತ ಬಂತು, ಅಲ್ಲಿ ಕೇಳ್ತಾನೆ ಇದೀವಿ. ಅನೇಕ ಸರಿ ಅದ್ ಬರ್ತಾ ಇದೆ. ಆದ್ರೆ ಕೆಲವು ಶಾಖೆಯಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಿಲ್ಲ, ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ಕೆಲವು ಕಡೆ ಇದೆ. ಹಾಗಾದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತನೋ, ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ಅರ್ಥನೋ ಏನಿದು? ಹಾಗಾದ್ರೆ ಒಂದ್ ಶಾಖೆಯಲ್ಲಿ ಇರೋದೇ ಇಲ್ಲ ಕೆಲವು ವಾಕ್ಯ, ಅದು ಇನ್ನೊಂದ್ರಲ್ಲಿ ಇರುತ್ತೆ. ಕೆಲವು ಕಡೆ ಅದೇ ಶಬ್ದ ತರ ಅನ್ಸತ್ತೆ, ಅರ್ಥನೂ ಹಾಗೆ ಅನ್ಸತ್ತೆ, ಏನೋ ವ್ಯತ್ಯಾಸ ಇರುತ್ತೆ. ಹೀಗೆ ಒಂದೊಂದೊಂದೊಂದು ವಿಚಿತ್ರವಾಗಿರುತ್ತೆ. ಅದರಿಂದ ತಮ್ ಶಾಖೆಯನ್ನು ಓದ್ಕೊಳ್ಳೋದೇ ಸಾಕಲ್ವಾ ಅಂದಾಗ, ಇಲ್ಲ, ಈ ಸೂತ್ರಕ್ಕೆ ಅರ್ಥ ನೋಡಿ, ಎಲ್ಲಾ ಶಾಖೆಗಳು ಕೂಡ ಹೇಳೋದು ಒಂದೇ ವಿಷಯವನ್ನ ಅಂತ ಮುಂದೆ ಬಿಡಿಸ್ತಾ ಹೋಗ್ತಾರೆ. ಇನ್ನೊಂದು, ಸರ್ವ ವೇದಾಂತ ಪ್ರತ್ಯಯಂ ಅನ್ನೋದು ಬ್ರಹ್ಮಸೂತ್ರದಲ್ಲಿ ವೇದಾಂತ ಅಂತ ಶಬ್ದ ಬಳಸಿದ್ದಾರೆ. ಸಾಮಾನ್ಯ ವೇದಾಂತ ಅಂದ್ರೆ ಉಪನಿಷತ್ತು ಅಂತ ಅರ್ಥ. ಇಲ್ಲಿ ಉಪನಿಷತ್ತುಗಳ ಮಾತೇ ಬರಲಿಲ್ಲ. ವೇದಾಂತ ಅಂದ್ರೆ ವೇದಗಳ ಅರ್ಥವನ್ನ ಯಾವ್ದು ನಿಶ್ಚಯ ಮಾಡ್ಕೊಡುತ್ತೋ, ನಿರ್ಣಯ ಮಾಡ್ಕೊಡುತ್ತೋ ಅಂತ ಉಪನಿಷತ್ತು. ವೇದ ನಿಮಗೆ ಅರ್ಥ ಗೊತ್ತಾಗಬೇಕು, ಉಪನಿಷತ್ ನೋಡ್ಬೇಕು. ಉಪನಿಷತ್ತು ಅಂದ್ರೆ ವೇದದ ಅರ್ಥ ಆಗಲ್ಲ. ಆ ಉಪನಿಷತ್ತನ್ನ ವೇದಾಂತ ಅಂತ ಕರೀತಾರೆ. ಇಲ್ಲಿ ವೇದಾಂತ ಅಂದ್ರೆ ಅದನ್ನ ತಗೊಳ್ಳೋದೇ ಇಲ್ಲ. ಯಾಕೆ ತಗೊಳ್ಳಿಲ್ಲ ನೀವು ಅಂತ ಹೀಗೆ ಇನ್ನೂ ಹಲವು ಪ್ರಶ್ನೆಗಳಿದೆ ಈ ಸರ್ವ ವೇದಾಂತ ಪ್ರತ್ಯಯಾಧಿಕರಣದಲ್ಲಿ. ಅದೇನು ಅನ್ನೋ ವಿಷಯವನ್ನ ಪುನಃ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಆಗ್ಲೇ ಭಾಗವತ ಪಾಠದಲ್ಲಿ ತಿಳಿಸಿದಂತೆ ನಾಳೆನೂ ಪಾಠ ಇದೆ. ನಾನೇನ್ ಪ್ರದೋಷ ಇಲ್ಲ, ಅದರಿಂದ ನಾಡಿದ್ ಪಾಠ ಇರಲ್ಲ ಅಂತ ತಿಳಿಸ್ತಾ, ಇವತ್ತಿನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳ್ತಾ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿ ನಮಸ್ಕಾರ.